ನಮಸ್ತೆ ವೀಕ್ಷಕರೇ. ಟ್ಯಾರೋ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಡಾಕ್ಟರ್ ರಮ್ಯಾ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋನಲ್ಲಿ ಮೇನಾಗಿ ನಿಮ್ಮ ಪರ್ಸನ್ ಯಾಕೆ ನಿಮ್ಮ ಒಂದು ಮೆಸೇಜಸ್ಗೆ, ನಿಮ್ಮ ಒಂದು ಮಾತಿಗೆ ಅಷ್ಟಾಗಿ ಇತ್ತೀಚಿನ ದಿನಗಳಲ್ಲಿ ರೆಸ್ಪಾನ್ಸ್ ಅಂತಕ್ಕಂಥದ್ದು ಕೊಡ್ತಿಲ್ಲ, ಏನಾಗಿದೆ ಅವರ ಒಂದು ಜೀವನಕ್ಕೆ, ಆ್ಯಂಡ್ ಇನ್ಯಾರಾದರೂ ಮೂರನೇ ವ್ಯಕ್ತಿ ಏನಾದರೂ ಬಂದಿದ್ದಾರಾ, ಅಥವಾ ಯಾಕೆ ಅವ್ರು ಇಷ್ಟು ಮೌನವಾಗಿದ್ದಾರೆ, ಯಾಕೆ ಅವ್ರ ಆ್ಯಕ್ಷನ್ಸ್ ಅಂತಕ್ಕಂಥದ್ದು ತಗೋತಾ ಇಲ್ಲ ನಿಮ್ಮ ಪ್ರೀತಿ ವಿಚಾರದಲ್ಲಿ, ಮನೆಯಿಂದ ಏನಾದ್ರು ತೊಂದರೆ ಇದೆಯಾ, ಅವರ ಒಂದು ಫ್ಯಾಮಿಲಿ ರಿಲೇಟಿವ್ಸ್ ಏನಾದ್ರು ಒಪ್ಕೋತಾ ಇಲ್ವಾ ನಿಮ್ಮ ಸಂಬಂಧ, ಈ ಥರ ಹಲವಾರು ಪ್ರಶ್ನೆಗಳಂತಕ್ಕಂಥದ್ದು ಸಾಮಾನ್ಯವಾಗಿ ಮೂಡುತ್ತೆ. ಇದಕ್ಕೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಮಾಡೋಣ. ಸೊ ಯಾರೆಲ್ಲ ಈ ಒಂದು ಸಿಚುವೇಶನಲ್ಲಿ ಎಲ್ಲ ಮುಗೀತು, ಇನ್ನೇನು ಮದುವೆ ಮಾಡ್ಕೋಬೇಕು, ಅಥವಾ ಇದು ಎರಡನೇ ಮದುವೆ ಸಹ ನಿಮಗೆ ಆಗಿರಬಹುದು, ಇನ್ನೇನೆಲ್ಲ ಮಾಡ್ಕೋಬೇಕು ಅನ್ನೋಷ್ಟೊತ್ತಿಲ್ಲ ಅವ್ರು ಕಿರಿಕ್ ತೆಗಿತಾರೆ, ಅಥವಾ ಇಲ್ಲ ಇದು ಸರಿ ಹೋಗ್ತಿಲ್ಲ ಅಂತ ಅವ್ರ ಕಡೆಯಿಂದ ಅಷ್ಟು ರೆಸ್ಪಾನ್ಸ್ ಬರದೇ ಇರೋದು, ಅಥವಾ ಸುಮ್ಮನೆ ನಿಮ್ಮನ್ನು ಇಗ್ನೋರ್ ಮಾಡಿ ಬಿಟ್ಟು ಬಿಡೋದು. ಸೊ ಈ ಥರ ಸನ್ನಿವೇಶಗಳು ನಮ್ಗೆ ತುಂಬಾ ನೋಡ್ತಾ ಇರ್ತೀವಿ. ಸೊ ನೋಡೋಣ ಯಾವ ಥರ ಒಂದು ಎನರ್ಜೀಸ್ ಇರುತ್ತೆ ಇವತ್ತಿನ ದಿನ, ಏನು ನಡೀತಾ ಇದೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಅಂತಕ್ಕಂಥದ್ದು ನೋಡೋಣ. ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋತಾ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನು ವಿಜುವಲೈಸ್ ಮಾಡ್ಕೊಳ್ಳಿ, ಮನಸ್ಸಲ್ಲೇ ಅವರನ್ನು ನೆನಪಿಸ್ಕೊಳ್ಳಿ. ಸೊ ನೋಡೋಣ ಯಾಕೆ ಅವರು ಮಾತಾಡ್ತಿಲ್ಲ, ಅವರ ಮನಸ್ಸಿನ ಒಂದು ಭಾವನೆ ಯಾವ ಥರ ಇದೆ, ಎಂತಕ್ಕೆ ಅವ್ರು ಮಾತಾಡ್ತಾ ಇಲ್ಲ, ಏನಾದರೂ ನಿಮ್ಮಿಂದ ಬಚ್ಚಿಡುತ್ತಾ ಇದ್ದಾರಾ, ಕೆಲವೊಂದು ವಿಚಾರ ಏನಾದರೂ ಬಚ್ಚಿಡುತ್ತಾ ಇದ್ದಾರಾ, ಏನಾಗ್ತಾ ಇದೆ ಅವರ ಒಂದು ಜೀವನದಲ್ಲಿ, ಕರೆಂಟ್ ಎನರ್ಜೀಸ್ ಯೂನಿವರ್ಸ್ ಗೈಡ್ ಮಾಡಿ. ಓಕೆ ಸುಮಾರು ಕಾರ್ಡ್ ಬಂದಿದೆ ಕರೆಂಟ್ ಸಿಚುವೇಶನಲ್ಲಿ. ಓಕೆ, ಫ್ಯೂಚರಲ್ಲಿ ನೆಕ್ಸ್ಟ್ 3 months ಎನರ್ಜೀಸ್ ಯಾವ ಥರ ಆಗಬಹುದು ಯೂನಿವರ್ಸ್. ಓಕೆ, ಮುಂದಿನ ಒಂದು 3 ತಿಂಗಳ ಎನರ್ಜೀಸ್, 3 ತಿಂಗಳ ಎನರ್ಜೀಸ್ ನಿಮ್ಮ ಇಬ್ಬರ ನಡುವೆ ಏನಾಗ್ತಾ ಇದೆ. ಓಕೆ ಓಕೆ, ಸೊ ವೀಕ್ಷಕರೇ, ಈ ಒಂದು ಎನರ್ಜೀಸ್ನ ನೀವು ನೋಡೋದಾದರೆ ಇಲ್ಲಿ ಏನಾಗ್ತಾ ಇದೆ, ಪ್ರತಿ ಸರಿ ನೀವು ಕಾಂಪ್ರಮೈಸ್ ಮಾಡ್ಕೋಬೇಕು ಅಂತ ಬಂದಾಗ ನಿಮ್ಮ ಇಬ್ಬರ ನಡುವೆ ಸಿಕ್ಕಾಪಟ್ಟೆ ಮಾತಿನ ಜಟಾಜಟಿ ಅಂತಕ್ಕಂಥದ್ದು ನಡೀತಾ ಇದೆ. ಯಾಕೋ ಗೊತ್ತಿಲ್ಲ, ಅವ್ರು ಹೇಳುವಂಥ ಮಾತುಗಳು ನಿಮಗೆ ಅದು ಇಷ್ಟ ಆಗ್ತಾ ಇಲ್ಲ, ಸರಿ ಅಂತ ಅನ್ನಿಸ್ತಾ ಇಲ್ಲ, ಏನೋ ಒಂದು ಗೊಂದಲ, ಒಂದು ಆತಂಕ ಆಗಿರ್ಬೋದು. ನಿಮಗೆ ಯಾಕೋ ತುಂಬ ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಅಂದರೆ ನಿಮ್ಮ ಪರ್ಸನ್ ಕಂಡ್ರೆ ಅದೇನು ಪ್ರೀತಿ ಇತ್ತು ಮುಂಚೆ ಅದು ಇಲ್ಲ. ನಿಮ್ಮ ಪರ್ಸನ್ಗೂ ಒಂಥರ ಇರಿಟೇಷನ್ ಆಗ್ತಿದೆ, ಆ್ಯಂಡ್ ಅವ್ರಿಗೆ ಹೇಳಬೇಕು ಅಂತಾರೆ ಹಾರ್ಟ್ ಚಕ್ರ ಮತ್ತು ಅವರ ಒಂದು ಥ್ರೋಟ್ ಚಕ್ರ, ಯಾಕೆ ಅವರು ಮೌನವಾಗಿದ್ದಾರೆ ಅನ್ನೋದಕ್ಕೆ ಉತ್ತರ ನಮಗಿಲ್ಲಿ ಸಿಗುತ್ತೆ. ಅವರ ಒಂದು ಅನಾಹತ ಚಕ್ರ, ವಿಶುದ್ಧಿ ಚಕ್ರ ಮತ್ತು ಆಗ್ನ ಚಕ್ರ, ಥರ್ಡ್ ಐ ಸಹ ಅವ್ರಿಗೆ ಬ್ಲಾಕ್ ಆಗಿದೆ. ಅಂದರೆ ಒಂದು ಅವರ ಮನಸ್ಸಿನಲ್ಲಿ ಪ್ರೀತಿ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆ, ಅವ್ರಿಗೆ ಪ್ರೀತಿ ಕೊಡುವಂತಹ ಒಂದು ಅರ್ಹತೆ ಅಂತಕ್ಕಂಥದ್ದು ಅವ್ರು ಕಳ್ಕೊತಾ ಇದ್ದಾರೆ, ಆ್ಯಂಡ್ ಅವ್ರಿಗೆ ಮಾತು ಅಂದರೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ ಇವ್ರ ಲೈಫಲ್ಲಿ. ಮದುವೆ ಆಗಿರೋರು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಎಸ್ಪೆಷಲಿ ತುಂಬ ಕಿರುಕುಳ, ಟಾರ್ಚರ್ ಅಂತಕ್ಕಂಥದ್ದು ನಡೀತಾ ಇದೆ. ಆದ್ರೂ ನೀವು ಅದನ್ನು ಸಹಿಸ್ಕೊಂಡು ಇಷ್ಟು ದಿವಸ ಬಂದಿದ್ದೀರಾ, ಬರ್ತಾ ಇದ್ದೀರಾ. ಇವಾಗ ಒಂದು ರೀತಿ ನಿಮಗೆ ಯಾವ ಥರ ಒಂದು ಅನ್ನಿಸ್ತಾ ಇದೆ ಫೀಲಿಂಗ್ ಅಂತಂದರೆ, ಇದಕ್ಕೆ ಕೊನೆನೇ ಇಲ್ವಾ, ಈ ಒಂದು ಈ ಒಂದು ಹಿಂಸೆ ನನಗೆ ಏನು ಪ್ರತಿನಿತ್ಯ ನನ್ನ ಫ್ಯಾಮಿಲಿ ಕಡೆಯಿಂದ ಆಗ್ತಿದೆ, ಇದಕ್ಕೆ ಒಂದು ಕೊನೆನೇ ಇಲ್ವಾ, ನಾನು ಎಷ್ಟು ವರ್ಷದಿಂದ ಇದನ್ನು ಸಹಿಸ್ಕೊಂಡು ಬಂದಿದ್ದೇನೆ ಅನ್ನೋ ಒಂದು, ಅಂದರೆ ನಿಮಗೆ ಏನು ಅನ್ನಿಸ್ತಾ ಇದೆ ಅಂದರೆ ಒಂದು ಹೊಸ ಕನೆಕ್ಷನ್ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ ನನಗೆ. ಇಷ್ಟೆಲ್ಲ ಅನುಭವಿಸಿದ ನಂತರ ಯಾರೋ ಒಂದು ಪರ್ಸನ್ ಬಂದಿದ್ದಾರೆ ನಿಮ್ಮ ಲೈಫಲ್ಲಿ, ಅವರು ತುಂಬ ನಿಮಗೆ ಪ್ರೀತಿ ಕೊಡ್ತಾ ಇದ್ರು, ಒಲವನ್ನು ಕೊಡ್ತಾ ಇದ್ರು, ಆ್ಯಂಡ್ ನೀವು ಸಹ ಅದೇ ಥರ ಆ ಒಂದು ವ್ಯಕ್ತಿಗೆ ತುಂಬ ಅಡಿಕ್ಷನ್ ಆಗಿಬಿಟ್ಟಿದ್ದೀರಾ. ಅಂದರೆ ಅವ್ರ ಜೊತೆ ನೀವು ಮಾತಾಡಕ್ಕೆ ಆಗಿಲ್ಲ ಒಂದು ದಿನ ಅಂತಂದ್ರೂ ನಿಮಗೆ ತುಂಬ ಬೇಸರ ಆಗ್ತಕ್ಕಂಥ ಸನ್ನಿವೇಶ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಈಗೇನಾಗಿದೆ,
ಇಷ್ಟೊಂದು ಪ್ರೀತಿ ತಂದ್ಕೊಟ್ಟಂಥ ವ್ಯಕ್ತಿ ಸಂಬಂಧವನ್ನ ಮುರ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಈಗಿನ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಅದೇ ವ್ಯಕ್ತಿ ನಿಮ್ಗೆ ಏನ್ ಕಷ್ಟದಿಂದ ಪಾರ್ ಮಾಡಿದ್ರು ಅಥವಾ ನಿಮ್ಗೆ ಜೊತೆ ಕಷ್ಟಕ್ಕೆ ನಿಂತ್ಕೊಂಡ್ರು, ಆ ವ್ಯಕ್ತಿನೇ ಇವಾಗ ಇಲ್ಲದಂತೆ ಆಗ್ತಾ ಇದೆ. ನಿಮ್ಗೆ ಅದು ತಡ್ಕೊಳಕ್ ಆಗ್ತಿಲ್ಲ. ಈಗ ನಮ್ಮವ್ರೆ, ನಾವು ತುಂಬಾ ಪ್ರೀತಿ ಮಾಡೋವ್ರೆ ನಮಗೆ ಕಷ್ಟ ಕಾಲಕ್ಕೆ ಆಗಿಲ್ಲ, ಅವ್ರು ಬೆನ್ನು ತೋರಿಸ್ತಾ ಇದ್ದಾರೆ, ಅಷ್ಟು ಲಾಯಲ್ ಆಗಿಲ್ಲ, ಇಲ್ಲ ನಿನ್ ಜೀವನ ನೀನ್ ನೋಡ್ಕೊ ಅಂತ ಹೇಳ್ಬಿಡೋದು. ಸೊ ಈ ತರ ಎಲ್ಲ ಹೇಳಿದಾಗ ಏನಾಗುತ್ತೆ, ನಿಮ್ಮ ಒಂದು ಮನಸ್ಸಿಗೆ ತುಂಬಾ ಬೇಸರ ಆಗತ್ತೆ. ಸೊ ಆ ಥರ ಸಿಚುವೇಶನ್ ಅನ್ನ ನಾನು ಇಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಅಂಡ್ ನಿಮ್ಗೆ ಅನ್ನಿಸ್ತಾ ಇದೆ, ಯಾಕೋ ನಾನು ಸೋತ್ ಹೋಗಿದ್ದೀನಿ ಜೀವನದಲ್ಲಿ, ಅಥವಾ ನನ್ನ ಜೀವನವೇ ಇಷ್ಟ. ಕಷ್ಟ ಕಾಲದಲ್ಲಿ ದೇವ್ರಂತೆ ಬಂದು ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡಿ ಅನುಕೂಲ ಮಾಡಿಕೊಟ್ರು. ಆದ್ರೆ ಇವಾಗ ಯಾಕ ಒಂದು ವ್ಯಕ್ತಿ ಏನೋ ನನ್ನನ್ನ ಬಿಟ್ಟು ದೂರ ಹೋಗ್ತಾ ಇದ್ದಾರೆ, ಏನಾದ್ರೂ ಕಾರಣ ಇದೆಯಾ? ಇಲ್ಲಿ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಹೌದು, ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಬದಲಾವಣೆ ಆಗ್ತಾ ಇದೆ. ತುಂಬಾ ಸ್ವಾರ್ಥದಿಂದ ಯೋಚನೆ ಮಾಡ್ತಾ ಇದ್ದಾರೆ. ತುಂಬಾ ಸಿಟ್ಟು, ಕೋಪ ಅಂತಕ್ಕಂಥದ್ದು ಅವರಲ್ಲಿ ಮನೆ ಮಾಡಿದೆ. ನಿಮ್ಮನ್ನ ತುಂಬಾ ಒಂದ್ ರೀತಿ ದ್ವೇಷ ಅಥವಾ ಇಗ್ನೋರ್ ಮಾಡೋದಕ್ ಶುರು ಮಾಡಿದ್ದಾರೆ. ಯಾಕಂತಂದ್ರೆ ಇವಾಗ ಅವರ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ ಅವರ ಒಂದು ಜೀವನದಲ್ಲಿ. ಕೆಲ್ಸದ ವಿಚಾರವಾಗಿ, ಮನೆ ವಿಚಾರವಾಗಿ ತುಂಬಾನೇ ಪ್ರಾಬ್ಲಮ್ಸ್ ಅನ್ನ ಅವರು ನೋಡ್ತಾ ಇದ್ದಾರೆ. ಸೊ ಆ ಒಂದು ವಿಚಾರವಾಗಿ ಅವ್ರಿಗೆ ಮನಸ್ಸು ಅಂತಕ್ಕಂಥದ್ದು ಅಷ್ಟಾಗಿ ಇಲ್ಲ. ಸೊ ಮುಂಚೆ ಏನು ಅವ್ರು ನಿಮಗೆ ಟೈಮ್ ಎಲ್ಲ ಕೊಡ್ತಾ ಇದ್ರು, ಆ ಟೈಮ್ ಅಂತಕ್ಕಂಥದ್ದು ಇವಾಗ ಕೊಡೋಕ್ಕೆ ಆಗ್ತಿಲ್ಲ ಅವ್ರಿಗೆ. ಅಯ್ಯೋ, ನಂದೇ ಇಷ್ಟೊಂದು ಟೆನ್ಷನ್ಸ್ ಇದೆ, ನನಗೆ ಇಷ್ಟೊಂದು ಕೆಲಸ ಇದೆ, ನಾನು ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ಬೇರೆಯವ್ರ ಲೈಫಲ್ಲಿ ಹೋಗಲಿ. ಸೊ ಈ ಇಗ್ನೋರೆನ್ಸ್ ಏನಿದೆ ಅಂದರೆ, ಅವರ ಸ್ವಾರ್ಥಕ್ಕೆ ಅವರು ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಆ ಥರ ನಾವು ಸನ್ನಿವೇಶವನ್ನ ಇಲ್ಲಿ ನೋಡ್ಬೋದಾಗಿದೆ. ಸೊ ಇದು ಕರೆಂಟ್ ಸಿಚುವೇಶನ್. ಅಂಡ್ ತುಂಬಾ ತುಂಬಾ ಟಾಕ್ಸಿಕ್ ಆಗಿದೆ ಈ ಒಂದು ರಿಲೇಶನ್ಶಿಪ್. ಎಷ್ಟರ ಮಟ್ಟಿಗೆ ಅಂತಂದ್ರೆ, ನಿಮ್ಮನ್ನ ಪ್ರೀತಿ ಇರ್ಲಿ, ದ್ವೇಷ ಅಂತಕ್ಕಂಥದ್ದು ಮಾಡಕ್ ರೆಡಿ ಇಲ್ಲ ಈ ವ್ಯಕ್ತಿ. ಸುಮ್ಮನೆ ಇಗ್ನೋರ್ ಮಾಡಿ ಬಿಟ್ಬಿಡೋಣ ಅವ್ರ ಪಾಡಿಗೆ ಅನ್ನೋ ರೀತಿ ಈ ಒಂದು ರಿಲೇಶನ್ಶಿಪ್ ನಡೀತಿದೆ. ಫ್ಯೂಚರ್ 3 ತಿಂಗಳ ಎನರ್ಜೀಸ್ ನೋಡೋದಾದ್ರೆ, ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಟೈಮಲ್ಲಿ ನಿಮ್ಗೆ ಆಕ್ಷನ್ ತಗೊಳಕ್ಕೆ ಆಗಲ್ಲ. ಒಂದ್ ವೇಳೆ ಆಕ್ಷನ್ ತಗೊಂಡ್ರು ನಿಮ್ಮ ಪರ್ಸನ್ ಒಂಥರ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇರೋದ್ರಿಂದ ಅವರು ಅದನ್ನ ಮತ್ತೆ ಇಗ್ನೋರ್ ಮಾಡ್ತಕ್ಕಂಥ ಸನ್ನಿವೇಶಗಳು ಇದೆ. ಹಾಗಾಗಿ ನೀವು ಈ ಒಂದು ಸಮಸ್ಯೆನ ತುಂಬಾ ಬುದ್ಧಿವಂತಿಕೆಯಿಂದ ನೀವು ಡೀಲ್ ಮಾಡಬೇಕಾಗುತ್ತೆ. ಅಂಡ್ ಫ್ಯಾಮಿಲಿ ವಿಚಾರ, ನಿಮ್ಮ ಪರ್ಸನ್ ಬಂದು ಫ್ಯಾಮಿಲಿ ಪರ್ಸನ್, ಯಾವುದೇ ಕಾರಣಕ್ಕೂ ಅವ್ರ ಫ್ಯಾಮಿಲಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತಂದ್ರೆ ಎಂತಹದೇ ಪ್ರಾಬ್ಲಮ್ ಇಲ್ಲಿ ಫೇಸ್ ಮಾಡೋಕ್ಕೆ ರೆಡಿಯಾಗಿ ನಿಂತು ಬಿಡ್ತಾರೆ. ಬಟ್ ಫ್ಯಾಮಿಲಿನ ಮಾತ್ರ ಇವರು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಸೊ ಅದೇ ಸಮಸ್ಯೆ ಆಗಿರೋದಿಲ್ಲಿ. ಅದಕ್ಕೆ ನಿಮಗೂ ಸಹ ಅವರು ಬೆಲೆ ಅಂತಕ್ಕಂಥದ್ದು ಕೊಡ್ತಿಲ್ಲ. ಒಂದು ಸರ್ಟನ್ ಟೈಮ್ ಪೀರಿಯಡ್ಗೆ ಮಾತ್ರ ಅವರು ನಿಮ್ಮ ಜೊತೆ ಇದ್ರು, ಆದರೆ ಇದು ಪರ್ಮನೆಂಟ್ ಕನೆಕ್ಷನ್ ಆಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಥರ್ಡ್ ಪರ್ಸನಿನ ಒಂದು ಎನರ್ಜಿ ಸಹ ಕಂಡು ಬರ್ತಾ ಇದೆ. ಅವರ ಒಂದು ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ಯಾರೋ ಒಬ್ರು ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಪರ್ಸನ್ ಇವರ ಲೈಫಲ್ಲಿ ಬರ್ತಿದ್ದಾರೆ. ಸೊ ಹಾಗಾಗಿ ಈ ಒಂದು ಕನೆಕ್ಷನ್ ಅಂತಕ್ಕಂಥದ್ದು ಟಾಕ್ಸಿಕ್ ಆಗ್ತಾ ಇದೆ ಬರ್ತಾ ಬರ್ತಾ. ಸೊ ಏನು ಮಾಡ್ಬೋದು ಹಾಗಾದರೆ? ನಿಮ್ಮ ಒಂದು ಸಜೆಷನ್, ಏಂಜಲ್ಸಿನ ಒಂದು ಸಜೆಷನ್ ಏನಾಗಿರುತ್ತೆ? ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ, ಕಮ್ಯುನಿಕೇಟ್ ಕ್ಲಿಯರ್ಲಿ. ಈ ಪರ್ಸನ್ಗೆ ಏನು ಬೇಕು ಏನು ಬೇಡ ಅನ್ನೋದನ್ನ ನೀಟಾಗಿ ನೀವು ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಆಸ್ಕ್ ಯುವರ್ ಏಂಜಲ್ಸ್ ಅಂತ ಕೇಳ್ತಿದ್ದಾರೆ. ಅಂದರೆ ನಿಮಗೆ ಏಂಜಲಿಕ್ ನಂಬರ್ಸ್ ಬಗ್ಗೆ ಸುಮಾರು ಜನ ಗೊತ್ತಿರುತ್ತೆ. ಸೊ ನೀವೇನೋ ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಏಂಜಲ್ಸ್ನ ಪ್ರೇ ಮಾಡಿ, ಈ ಕೆಲಸ ಆಗೋದಿದ್ರೆ ನನಗೆ ಈ ನಂಬರ್ಸ್ ತೋರಿಸಿ, ಅಥವಾ ಕೆಲಸ ಆಗೋದಿದ್ರೆ ನನಗೊಂದು ಬಟರ್ಫ್ಲೈಯೋ ಅಥವಾ ನನಗೆ ಒಂದು ಫೆದರೋ ತೋರಿಸಿ. ಸೊ ನಿಮ್ಮ ಒಂದು ಏಂಜಲ್ಸ್ಗೆ ನೀವು ಕಮ್ಯುನಿಕೇಟ್ ಮಾಡೋದ್ರಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ತುಂಬ ಅದ್ಭುತವಾದ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಸಿಗ್ತಾ ಇದೆ. ಆ್ಯಂಡ್ ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ, ನಿಮ್ಮ ಆತ್ಮ ಏನು ಹೇಳುತ್ತಲ್ಲ, ಅದನ್ನ ಸೂಕ್ಷ್ಮವಾಗಿ ನೀವು ಕೇಳಿಸ್ಕೊಳ್ಳಿ. ನಿಮ್ಮ ಮನಸ್ಸು ಹೇಳ್ತಾ ಇರೋ ಅಯ್ಯೋ ಇದೆಲ್ಲ ಸಾಕು, ನನಗೆ ಇನ್ನೇನು ಬೇಡ ಅಂತ ಏನಾದರೂ ಹೇಳ್ತಿದ್ರೆ ಆ ಒಂದು ಮಾತನ್ನ ನೀವು ಕೇಳಬೇಕಾಗುತ್ತೆ, ಕನ್ಸಿಡರ್ ಮಾಡಬೇಕಾಗುತ್ತೆ. ಓಕೆ, ಸೊ ಎಚ್ಚರವನ್ನ ವಹಿಸಿ. ಓಕೆ, ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ,
ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇದು ರೆಸೊನೇಟ್ ಆಗಿದೆ ಅನ್ಕೋತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಒಂದು ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ವಾಟ್ಸಪ್ ಮಾಡಿಬಿಟ್ಟು ಪ್ರೈಸ್ ಎಷ್ಟಾಗುತ್ತೆ ಪರ್ಸ್ನಲ್ ರೀಡಿಂಗಿಗೆ ಅಂತ ವಿಚಾರಿಸ್ಕೊಂಡು ನಿಮ್ಮ ಸ್ಲಾಟ್ಸ್ನ ನೀವು ಬುಕ್ ಮಾಡ್ಕೋಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.